ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈಃ ಪ್ರತಿಪಾದ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಏನಾಗಿತ್ತೀಗ ನಿನ್ನೆ ಪ್ರಶ್ನೆ ಬಂದಿತ್ತು ಏನಂತ, ವಸ್ತು ಸ್ವರೂಪ ಅಂತ ಹೇಳಿದ ಮೇಲೆ ವಸ್ತು ಇಲ್ಲ ಭೇದ ಹೋಗಿಬಿಡುತ್ತಾ ಅಂದರೆ ಭೇದ ಹೋಗಿಲ್ಲ, ವಸ್ತುನೇ ಹೋಗಿದೆ. ಆ ವಸ್ತು ಹೇಳ್ತಾರೆ ಭೇದ ಮತ್ತೆ ಬಂದುಬಿಡುತ್ತೆ. ಗೊತ್ತಾಯ್ತಾ? ಈಗ ಒಬ್ಬ ವ್ಯಕ್ತಿ ಇಲ್ಲ, ಈಗ ಮುತ್ತಾತ ಇಲ್ಲ, ಪ್ರಶ್ನೆ ಇಲ್ಲ. ಆ ವ್ಯಕ್ತಿ ಅಂತ ಅಷ್ಟೇ ಶುರುವಾಗತ್ತೆ. ಏನು ಮತ್ತೆ ಆತ ನಮ್ಮಿಂದ ಭಿನ್ನ ಅಷ್ಟೆ. ಯಾವಾಗಲೂ ಕೂಡ ಧರ್ಮಿಗಳಲ್ಲಿ ಧರ್ಮಿ ಇದ್ಮೇಲೆ ಏನಿರಬೇಕಲ್ಲಿ? ಹಾಲಿದ್ಮೇಲೆ ಬಿಳಿ ಬಣ್ಣ ಇರಲೇಬೇಕು. ಬಿಳಿ ಬಣ್ಣ ಇದ್ದಲ್ಲಿ ಹಾಗಿರ್ಬೇಕಾಗಿಲ್ಲ, ಹಾಲು ಬೇಕಿಲ್ಲ. ಸ್ವರೂಪ ಧರ್ಮ ಆದರೆ ಇರಲೇಬೇಕು. ಆದ್ದರಿಂದ ಎಂದೂ ಕೂಡ ಭೇದ, ಒಂದು ವಸ್ತು ಹೋದ ತಕ್ಷಣ ಭೇದ ಹೋಗೋದಿಲ್ಲ. ಗೊತ್ತಾಯ್ತಾ? ವಸ್ತು ಹೋದ ತಕ್ಷಣ ಭೇದ ಹೋಗಲಿಲ್ಲ. ಏನಾಯಿತು? ವಸ್ತುನೇ ಹೋಗಿದೆ ಅಷ್ಟೇ. ವಸ್ತು ಬಂದ ತಕ್ಷಣ ಮತ್ತೇನಾಯಿತು? ಬಂತು. ಮಾತಲ್ಲಿ ಬಂದರೆ ಮಾತಲ್ಲಿ ಬಂತು, ಕಣ್ಣಲ್ಲಿ ಕೃತಿಯಲ್ಲಿ ಬಂತು. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಯಾರಿಗೆ? ನಮ್ಮ ಸ್ವರೂಪ ಯಾಕಾಗಿರುತ್ತೆ ಅಂದರೆ ಅರ್ಥ ಏನದಕ್ಕೆ? ಅಂದರೆ ಭೇದ ಯಾವ ಅಂದ್ರೆ ಒಂದು ವಸ್ತು ಇತ್ತು ಅಂದಮೇಲೆ ಹಾಲು ಅಂದರೆ ಹಾಲು ಅಷ್ಟೇ, ಮೊಸರು ಅಂದರೆ ಮೊಸರು, ಎರಡೂ ಇಲ್ಲ. ವಿಚಾರ ಬೇರೆ. ಹಾಲು ಇಲ್ಲ, ಮೊಸರು ಇಲ್ಲ. ಅದು ಹಾಲಿದ್ದ ಮೇಲೆ ಬೆಳಗ್ಗೆ ಇರಲೇಬೇಕು. ಮೊಸರಿದ್ದು ಬೆಳೆ ಬಿಳಿತರ ಬಿಟ್ಟಿರ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಅಂದರೆ ಬಿಳಿತರ ಅದು ಸ್ವರೂಪ. ಅದಕ್ಕೆ ಏನಿದೆ ಇವತ್ತು? ಯಾವುದು ಮಿಕ್ಸ್ ಮಾಡೋರು ಕೂಡ ಯಾವ್ಯಾವುದು ಮಿಕ್ಸ್ ಮಾಡಲ್ಲ. ಹಾಲಿಗೆ ಟಾರ್ ಮಾಡಿ ಕೊಡೋದಿಲ್ಲ. ಏನು ಮಾಡ್ತಾರೆ? ಬಿಳಿದೇನೆ ಆದಷ್ಟು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಹಾಗೆ ಮಾಡ್ತಾರೆ. ಗೊತ್ತಾಯ್ತಾ? ಅದು ಭೇದ ಅವ್ರ ಭೇದ ಹೋಗಲಿ ಅಂತಲ್ಲ, ಭೇದ ಗೊತ್ತಾಗದೇ ಇರಲಿ ಅಂತ. ಅರ್ಥ ಆಯ್ತಾ? ಈಗ ಭೇದ ಗೊತ್ತಾಗದೇ ಇರಲಿ. ಮೋಸ ಮಾಡೋದು ಯಾವಾಗಲೂ ಕೂಡ ವಸ್ತುವೇ ಮಾಡೋದಕ್ಕಲ್ಲ, ಗೊತ್ತಾಗದೆ ಮೋಸ ಹೋಗಲಿ ಅಂತಾನೆ ಮಾಡೋದು. ಹಾಂ, ಅದಕ್ಕೆ ಹೇಳ್ತಾರೆ ಆಮೇಲೆ ಗೊತ್ತಾಗೋದು ಭೇದ ಅಂತ ಹೇಳ್ಕೊಳಕ್ಕೆ ಹೋಗಬೇಡ. ಪ್ರತಿಯೊಂದು ವಸ್ತು ನೋಡಿದಾಗಲೇ ಭೇದ ಗೊತ್ತಾಗ್ಬಿಡ. ನೀವು ಯಾರು ಅಂತ ಕೇಳ್ಬೇಕಾದ್ರೆ ಏನು ಗೊತ್ತಾಗಿದೆ? ಇಷ್ಟೆಲ್ಲ ವಸ್ತುಗಳಿಂದ ಭಿನ್ನ, ನಾವು ನೋಡಿರೋ ಎಲ್ಲ ವಸ್ತುಗಳಿಂದ ಬೇರೆಯವರು. ಅದೆಲ್ಲ ಗೊತ್ತಿಲ್ಲದೆ ನೀವು ಯಾರು ಅಂತ ಕೇಳೋ ಪ್ರಶ್ನೆಗೆ ಬರೋದೇ ಇಲ್ಲ. ಆದ್ದರಿಂದ ಸಾಮಾನ್ಯತಾ ಭೇದ ಜ್ಞಾನ ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ದರಿಂದ ಭೇದಕ್ಕೂ ವಸ್ತು ಸ್ವರೂಪ ಅನ್ನೋದಕ್ಕೆ ವಿರೋಧ ಇಲ್ಲ. ಹಾಂ, ಹೌದು. ಹಾಲಿಲ್ಲ ಈಗ. ಅಂದ್ರೆ ಮೊಸರು ಕಾಫಿ ಕುಡಿಯಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಬರುತ್ತೆ, ಕುಡಿತಾರೆ, ಯಾರು ಕುಡಿಯೋದಿಲ್ಲ. ಅಸ್ಯ ಭೇದ ಐತಿ ವಿಶೇಷತ್ವ. ಅದು ಅಸ್ಯ ಭೇದ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದ. ಅದು ಕೇಳಿದಾರಾಗಲೇ ಏನಂತ? ಎರಡೂ ಒಂದೇ ಆಗಿದ್ರೆ ಇದಕ್ಕೆ ಅದು ಅಂತ ಹೇಳ್ತೀರಲ್ಲ. ಹಾಲಿನ ಬಣ್ಣ ಹಾಲು ಒಂದೇ ಆದರೆ ಹಾಲು ಬಣ್ಣ ಅನ್ಬೇಕಿತ್ತು. ಹಾಲಿನ ಬಣ್ಣ ಯಾಕೆ ಅಂತೀರಿ? ವಿಶೇಷ ಅದಾಗಿದೆ. ಅದು ವಿಶೇಷ ಬಲದಿಂದ ಆಗತ್ತೆ ಅಂತ ಹೇಳಿದರು. ನಹಿ ಅಸ್ತೀತಿ ವರ್ತಮಾನ ಕಾಲ ಅಪೇಕ್ಷೆ ಅನುಭೂಯತೆ ಇತಿ ವಿದ್ಯಮಾನತ ವಸ್ತುನೋ ಅದಕ್ಕೆ ಹೇಳ್ತಾರೆ. ಹಾಗಲ್ಲ. ವಸ್ತು ಇದೆ ಅಂತ ಇವತ್ತು ಗೊತ್ತಾಯಿತು, ನಾಳೆ ಇದೆ ಅಂತ ಯಾರು ಹೇಳ್ತಾರೆ ಅಂತ ಕೇಳಿದರೆ ಅಲ್ಲ. ಇವತ್ತಿದೆ ಅಂದಮೇಲೆ ಇವತ್ತಿದೆ ಎಂಬುದು ರೆಕಾರ್ಡ್. ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮುಂದೆ ಅವನು ಮಾರೇ ಹೋಗಿರ್ಬೋದು, ಆ ವಿಷಯ ಬೇರೆ. ಬಟ್ ಆ ಕಾಲಕ್ಕೆ ಅದಿದ್ದು ಸತ್ಯನೇ. ಸತ್ಯದ ಡೆಫಿನೇಷನ್ನು 3 ಕಾಲಕ್ಕೆ ಇರಬೇಕು ಅಂತ ಅರ್ಥ ಅಲ್ಲ. ಆ ಕಾಲಕ್ಕಿದ್ದರೆ ಸಾಕು. ದೇವರು ಮಾತ್ರ ಏನಾಗಿರಬೇಕು? 3 ಕಾಲಕ್ಕೆ ಇರಬೇಕು. ದೇಶ 3 ಕಾಲಕ್ಕೆ ಇರಬೇಕು. ಆದರೆ ವಸ್ತು ಮಾತ್ರ ಒಂದು ಕಾಲಕ್ಕಿದ್ದರೂ ಕೂಡ ಸತ್ಯ ಅಲ್ಲ. ಒಂದು ಕಾಲಕ್ಕಿದ್ದರೆ ಸತ್ಯ ಆಯಿತು, ಎಲ್ಲ ಕಾಲಕ್ಕಿದ್ದರೆ ನಿತ್ಯ ಆಯಿತು. ನಿತ್ಯ ಆಗಲಿಕ್ಕೆ 3 ಕಾಲದಲ್ಲಿ ಇರಬೇಕೆ ಹೊರತು ಏನು ಬೇಕಿಲ್ಲ ಅದಕ್ಕೆ. ಈ ವ್ಯತ್ಯಾಸ ಗೊತ್ತಾಗಲಿಲ್ಲ ಅವ್ರಿಗೆ. ಗೊತ್ತಾಗೋದು ಇಲ್ಲ ಅಂತ ತಿಳ್ಕೊ. ಇಲ್ಲ ಅಂತ ಹೇಳಿದರೆ ಇವತ್ತು ಮುತ್ತಾತ ಇಲ್ಲ ಅಲ್ಲ, ಮುತ್ತಾತ ಈಗಿಲ್ಲ, ಇದ್ದ ಆತ. ಇಲ್ಲದ್ರೆ ಈ ತಾತರು ಬರ್ತಿದ್ದಿಲ್ಲ, ಬಗುನು ಬರ್ತಿದ್ದಿಲ್ಲ. ಈಗಿಲ್ಲ ಅಷ್ಟೇ ಹೊರತು ಆ ನಿತ್ಯತ್ವ ಇಲ್ಲ. ಯಾವಾಗಲೂ ಅನಿತ್ಯ ಅನ್ನೋ ಪದ ಉಪಯೋಗಿಸ್ಬೇಕಾದ್ರೆ ಏನಾಗಿರ್ಬೇಕದು? ಮೊದಲು ಸತ್ಯ ಆಗಿರ್ಬೇಕು. ಇದರ ನಿತ್ಯನ ಪ್ರಶ್ನೆ ಬರೋದೇ ಇಲ್ಲ. ಜಾಬೇ ಇಲ್ಲ. ಟೆಂಪರರಿ ಪರ್ಮನೆಂಟ್ ಅಂತ ಕೇಳಿದರೆ ಟೆಂಪರರಿ ಪರ್ಮನೆಂಟ್ ಅಂತ ಯಾವಾಗ? ಜಾಬ್ ಇದ್ದರೆ. ಪರ್ಮನೆಂಟ್ ಬೇರೆ. ಪುಣ್ಯಕ್ಕದ ಸುಳ್ಳು ಕೆಲಸ ಅಂತ ಕರೀತಾರ. ಸುಳ್ಳು ಕೆಲಸ ಅಲ್ಲ ಅದು. ಟೆಂಪರರಿ ಜಾಬ್ ಅಂದರೆ ಸುಳ್ಳು ಕೆಲಸ ಅಲ್ಲ. ಸುಳ್ಳು ಕೆಲಸ ಸಂಬಳ ಕೊಡ್ತಿದ್ರಾ? ಅಲ್ಲ. ನಿತ್ಯ ಕೆಲಸ ಬೇರೆ, ಅನಿತ್ಯ ಕೆಲಸ ಬೇರೆ. ಸತ್ಯನ ನಿತ್ಯ ಅನ್ನೋ ಥರ ಉಪಯೋಗಿಸ್ತಾರೆ. ಅದನ್ನು ಇವರು ಯೋಚನೆ ಮಾಡೋದಿಲ್ಲ. ಆದ್ದರಿಂದ ಒಂದೇ ಇಟ್ಕೊಂಡು ಹೇಳ್ತಾರೆ, ಇದನ್ನು ಒಂದೇ ಇಟ್ಕೊಂಡು ಕೇಳ್ತಾರೆ. ಏನಿದೆ ಅಲ್ಲಿ? ಹಿಂದೆ ಹೇಳಿ ಆಗಿದೆ, ತುಂಬ ಸರಿ ಬಂದಿದೆ ಅದು. ಪಟತಂತು ಮತ್ತು ಇವೆಲ್ಲ ಕೂಡ ಕಾರ್ಯ ಮತ್ತು ಕಾರಣಗಳಿಗೆ ಅವೆಲ್ಲ ಇದೆ. ಅಲ್ಲಿ ಹಾಲು ಮೊಸರಾಯಿತು, ಬಿಳಿ ಬಣ್ಣ ಹೋಗಲಿಲ್ಲ. ಏನು ಉಳ್ಕೊಳ್ತು? ಹಾಲಿನ ಮಾಧುರ್ಯ ಹೊರಟೋದು, ಬಣ್ಣ ಹೋಗಲಿಲ್ಲ. ಯಾಕೆ? ಬಣ್ಣಕ್ಕೂ ಭೇದ ಸಂಬಂಧ. ಗೊತ್ತಾಯ್ತಾ? ಮೊಸರಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಏನು? ಮೊಸರೇ ಬೇರೆ, ಹಾಲು ಬೇರೆ. ಆದರೆ ಬಣ್ಣ ವಿಕಾರ ಹೊಂದೋ ಕಾರಣ ಇರಲಿಲ್ಲ, ಇದು ಬಂತು. ಕೆಲವು ಮಾತ್ರ ಏನಾಗುತ್ತೆ, ವಿಕಾರ ಬಣ್ಣನ ಹೋಗ್ಬಿಡುತ್ತೆ. ಬಣ್ಣನ ಹೋಗ್ಬಿಡುತ್ತೆ ಕೆಲಸ. ಮಾವಿನಕಾಯಿ ಏನಾಯ್ತು? ಹಣ್ಣಾಯಿತು.
ಹಸಿರು ಬಣ್ಣ ಹೋಗೇ ಬಿಡುತ್ತೆ. ಆದರೆ ಮಾವಿನಕಾಯಿಗೂ ಹಸಿರು ಬಣ್ಣಕ್ಕಿರೋ ಸಂಬಂಧ ಏನು? ಪೂರ್ತಿ ಭೇದ ಇದ್ದಿದ್ರೆ ಆಗಲೇ ಸಪ್ರೇಟ್ ಮಾಡ್ಬೋದಾಗಿತ್ತು. ಅಭೇದ ಇದ್ದಿದ್ರೆ ಹೋಗಲೇಬಾರ್ದಾಗಿತ್ತು. ಆದರೆ ಇದ್ದಿದ್ದು ಹೌದು, ಮೊದಲು ಇನ್ಸಪರಬಲ್, ಆಮೇಲೆ ಸಪರಬಲ್. ಅದೇನದು? ಈಗ ಸರಿಯಾಗಿ ತಿಳ್ಕೊಂಬಿಟ್ಟು ಇದು ದೊಡ್ಡ ವಿಷಯ, ಸೂಕ್ಷ್ಮ ವಿಚಾರಗಳು. ಅರ್ಥ ಆದಮೇಲೆ ಏನು ಸಮಸ್ಯೆ ಬರೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಮೊಸರೇ ಬೇರೆ ಬೇರೆ ಪದಾರ್ಥ ಅದೀಗ, ಬೇರೆ ಪದಾರ್ಥ. ಈ ಮೊಸರು ಹಾಲು ಅಲ್ಲ ಅದೀಗ. ಮೊಸರು ಕಡ್ದಾಕಿ ಬಜ್ಜಿಗೆ ಆಯಿತು, ಅದು ಮೊಸರು ಅಲ್ಲ. ಬೆಣ್ಣೆ ಮೊಸರು ಒಂದೇನಾ? ಹಾಗೆ ಮೊಸರು ಕಾಯಿಸಿದ್ರೆ ತುಪ್ಪ ಬರುತ್ತಾ? ಬರೋದಿಲ್ಲ. ಬೆಣ್ಣೆ ಕಾಯಿಸಿದ್ರೆ ಬರುತ್ತೆ. ಅಲ್ಲಿ ಭೇದನೂ ಇದೆ, ಅಭೇದನೂ ಇದೆ. ಅಂಥೇಳಿ ಯಾವುದೋ ನೀವು ಮಂಡಿ ತಂದು ಹಾಕಿ ಹಾಲು ಮಾಡ್ಲಿಕ್ಕೆ, ಮೊಸರು ಮಾಡ್ಲಿಕ್ಕೆ ಬರೋಲ್ಲ. ಸಂಬಂಧಪಟ್ಟಂಥ ಕಾರ್ಯಕಾರಣ ಭಾವ ಕೂಡ ಏನಾಗಿರಬೇಕು? ಸಂಬಂಧ ಇರಬೇಕು. ನೀವು ಕೊಟ್ಟಿದ್ದು ಸ್ಟೀಲ್ ಪಾತ್ರೆನ ಬಂಗಾರ ಪಾತ್ರೆ ಕೆಳಕ್ಕೆ ಹೋದರೆ 10 ಗ್ರಾಮ್ ಕೊಡೋದು ಕೇಳಿದ್ರೆ ಬುಡಿಗೋಗ್ಬಿಡ್ತಾನೆ. ಸಾಧ್ಯ ಕೊಟ್ಟಿದ್ರು ಕೊಡ್ತೀರಿ ಹೊರತು ವೃದ್ಧ ಕೊಡ್ತಾನೆ ಅವನು. ಹೌದು, ಅದಕ್ಕೆ ಕಾರ್ಯಕಾರಣ ಭಾವ ಅಂತ ಕರೀತಾರೆ. ಅದು ನಮ್ಮಿ ತೆಗ್ಲಕ್ಕೆ, ಆ ಸ್ಟೈಲಲ್ಲಿ ತೆಗ್ಲಕ್ಕೆ ಬರೋದು. ಅದು ಇಲ್ಲದ ಸೃಷ್ಟಿಯಾಗಿಲ್ಲ. ಕೆನೆ ಕೂಡ ಅಷ್ಟೇ. ಕೆನೆ ತಂದು ಮಿಕ್ಸ್ ಮಾಡಲ್ಲ. ಹಾಲಲ್ಲಿರೋ ಕೆನೆ ಗೊತ್ತಾಗುತ್ತೆ ಅಷ್ಟೇ. ಆದ್ದರಿಂದ ಭೇದ ಅಂಬ ನಿತ್ಯ. ಆದ್ದರಿಂದ ಎಂದೂ ಕೂಡ ಪರಮಾತ್ಮನಿಗೆ ನಮಗೂ ಏನಂತ ಇರುತ್ತೆ. ಬಟ್ ಪೂರ್ತಿ ಇರೋದು ಬೇರೆ, ಸ್ವಲ್ಪ ಇರೋದು ಬೇರೆ. ಅಸ್ಮಾದ್ ವ್ಯಾವೃತ್ತಿರನ್ಯಸ್ಯ ಸ್ವರೂಪಂ ಅನ್ಯಸ್ಮಾದ್ ವ್ಯಾವೃತ್ತಿರಸ್ಯ ಸ್ವರೂಪವಿತಿ ನೈಕ ಸ್ವರೂಪತಾ. ಇದರಿಂದ ಬೇರೆಯಾಗಿರೋದು ಅದರ ಗುಣ, ಅದರಿಂದ ಬೇರೆಯಾಗಿರೋದು ಇದ್ರ ಗುಣ. ಆದ್ದರಿಂದ ಯಾವುದರಿಂದ ಯಾವುದು ಬೇರೆ ಅಂತ ವ್ಯವಹಾರ ಮಾಡ್ತೀವಲ್ಲ, ಭೇದ ಅಲ್ಲಿ ಇದ್ದೇ ಇದೆ. ನಾವು ವ್ಯವಹಾರ ಮಾಡೋಕ್ಕಾದ್ರೆ ಅಷ್ಟೇನು ಮಾಡಬೇಕೀಗ? ಯಾವುದರಿಂದ ಭೇದ ನೋಡ್ಕೋಬೇಕು ನಾವೀಗ ಅಷ್ಟೇ. ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತೇವೆ ಹೊರತು ಪ್ರತಿಯೊಂದು ವಸ್ತುವಿನ ಭೇದ ಕೂಡ ಉಳಿದ ವಸ್ತುಗಳಿಗಿಂತ ಭಿನ್ನವಾಗಿರಬೇಕೆ ಅನ್ನೋದೇನದು? ಅದರ ಸ್ವರೂಪ. ಗೊತ್ತಾಯ್ತಾ? ಮುಂದೆ ವ್ಯಾವೃತ್ತಿರಿ ಅಸ್ಯ ಸ್ವರೂಪವಿತಿ ನೈಕ ಸ್ವರೂಪತ. ಸ್ವರೂಪತ್ವೇನ ಎಲ್ಲೋಗಿದೆ? ಜ್ಞಾನಾನಂದಾದಿವತ್ ಸ್ವರೂಪತ್ವೇಪಿ ವ್ಯವಹಾರ ವಿಶೇಷೋ ಭವತಿ ನ ಚ ಸ್ವರೂಪತ್ವೇನ ಭೇದಸ್ಯ ಅಭಾವೋ ಭವತಿ. ಜ್ಞಾನಾನಂದಾದಿವದೇವ ಅನ್ಯ ಪ್ರತಿಯೋಗಿತ್ವಾತ್ ಭೇದಸ್ಯ ನ ಸ್ವಸ್ಮಾದಪಿ ಭವತಿ. ಯಾವಾಗಲೂ ಕೂಡ ಜ್ಞಾನಾನಂದಾದಿಗಳು ಸ್ವರೂಪ, ಭೇದನೂ ಸ್ವರೂಪ. ಆದರೆ ಜ್ಞಾನಾನಂದ ವ್ಯವಹಾರ ಮಾಡೋ ರೀತಿ ಬೇರೆ, ಭೇದ ವ್ಯವಹಾರ ಮಾಡೋ ರೀತಿ ಬೇರೆ. ಸ್ವರೂಪ ಆಗಿರೋದು ಮಾತ್ರ ಸತ್ಯನೇ. ಜ್ಞಾನಾನಂದಕ್ಕೆ ಪ್ರತಿಯೋಗಿ ಬೇಕಿಲ್ಲ, ಭೇದಕ್ಕೆ ಏನು ಬೇಕು? ಯಾವಾಗಲೂ ಪ್ರತಿಯೋಗಿ ಬೇಕು. ಇಂಥ ವ್ಯತ್ಯಾಸಗಳಿದೆ ಅಷ್ಟೇ ಹೊರತು ಸ್ವರೂಪ ಅಂಬೋದಕ್ಕೆ ಯಾವ ವಿರೋಧನೂ ಇಲ್ಲ. ಅದು ಅನ್ಯ ಪ್ರತಿಯೋಗಿಕತ್ವ ಭೇದಸ್ಯ ನ ಸ್ವಸ್ಮಾದಪಿ ಭವತಿ. ಭೇದ ಸರ್ವವಸ್ತು ನಾಂ ಸ್ವರೂಪಂ. ಇಷ್ಟೆಲ್ಲ ಆಚಾರ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಬರೀ ನಮ್ಮದಲ್ಲ, ಮೂಲ ಗ್ರಂಥಗಳಲ್ಲೇ ಬಂದಿದೆ ಅಂತ ತೋರಿಸ್ಬಿಡ್ತಾರೆ. ಇವತ್ತಿನ ಟ್ರೆಂಡ್ ಏನು ಅಂದರೆ ನಮ್ಮದೇನು ತೋರಿಸ್ಕೊಳ್ಳೋದು ವಿಶೇಷ. ಆಚಾರ ಸಾಗಲ್ಲ, ನಮ್ಮದಲ್ಲ ತೋರಿಸ್ಕೊಳ್ಳೋದು ವಿಶೇಷ. ತತ್ವಜ್ಞಾನದಲ್ಲಿ ಯಾವಾಗ ಏನಿರಬಾರ್ದು? ಹೊಸ ವಿಚಾರ ಅಂತ ಇರಬಾರ್ದು. ನಾವು ಹೊಸದಾಗಿ ನಾವು ತಿಳ್ಕೊತೇವೆ ಅಷ್ಟೇ ಹೊರತು ಇಲ್ಲ, ಇದು ರೆಡಿ ಇದೆ. ಅರ್ಥ ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಅವರಷ್ಟು ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಯಾರೂ ತೋರಿಸಿಲ್ಲ. ಏನು ಕೊಟ್ಟರು ಸಪೋರ್ಟ್ ಸ್ಟೇಟ್ ವೇದವ್ಯಾಸರದೇ ಇರಬೇಕು, ಮತ್ತು ಬೇರೆಯವರು ಕೊಡೋದಿಲ್ಲ. ಅವರು ವೇದವ್ಯಾಸರು ಅಷ್ಟೇ ಒಂದು ಮೋಸ್ಟ್ ಅಥೆಂಟಿಕ್ ಡಾಕ್ಯುಮೆಂಟ್ ಕೊಡ್ತಾರೆ. ಭೇದಸ್ತು ಸರ್ವವಸ್ತೂನಾಂ ಸ್ವರೂಪಂ ನೈಜಮವ್ಯಯಂ ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ. ಅದಕ್ಕೆ ವಸ್ತುಗಳು ಹೋದಾಗಲೂ ಭೇದ ಹೋಗಲಿಲ್ಲ. ವಸ್ತು ಅಂತ ಘಟ ಇಲ್ಲ, ಈಗ ಪಟ ಇಲ್ಲ. ಘಟಪಟ ಅಂದ ತಕ್ಷಣ ಏನು ಗೊತ್ತಾಗುತ್ತೆ? ಘಟಪಟ ಭೇದ ಗೊತ್ತಾಗುತ್ತೆ. ಆದ್ದರಿಂದ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅವಸ್ತುನೋಪಿ ರೂಪಂ ಸ್ವಂ ಭೇದ ಏವ ನ ಚಾನ್ಯತ. ವಿಶೇಷ ಆದ್ದರಿಂದ ಅಭಾವಕ್ಕೂ ಕೂಡ ಅಭಾವತ್ವ ಅಂಬದು ಅದರ ಧರ್ಮನೇ. ಭಾವದಿಂದ ಭಿನ್ನವಾಗಿರಬೇಕೆ ಅದರಲ್ಲಿ ಇದ್ದೇ ಇದೆ. ವಿಶೇಷ ರೂಪನಾಶೇನ ಭೇದ ಮಾತ್ರ ಅವಸಾಯಿತ. ವಿಶೇಷ ರೂಪ ಹೋಗಿ ಭೇದ ಮಾತ್ರ ಯಾವಾಗಲೂ ಉಳ್ಕೊಳ್ಳುತ್ತೆ. ನಾಶ ಇತ್ಯುಚ್ಯತೆ ಸದ್ವಿ ಭೇದೋ ನಹಿ ವಿನಶ್ಯತಿ. ಭೇದ ಎಂದು ಹೋಗ್ತಕ್ಕಂಥ ಪದಾರ್ಥ ಅಲ್ಲ. ಹೋಗ್ತಕ್ಕಂಥ ಪದಾರ್ಥ ಆಗಿದ್ದಿದ್ರೆ ಏನಾಗ್ತಿತ್ತು? ಸತ್ಯವನು ಬದುಕಿದವನು ಭೇದ ಇಲ್ಲದೆ ಏನಾಗಿರ್ಬೇಕಾಗಿತ್ತು? ಈಗ ಬದುಕಿ ಕಾಣಬೇಕಾಗಿತ್ತು. ಅದು ಇವ್ರು ಸತ್ತೋಗ್ಬೇಕಾಗಿತ್ತು. ಎರಡು ಆಗಿಲ್ಲ. ಆದ್ದರಿಂದ ಎರಡಕ್ಕೂ ಬೇರೆ ಇದೆ. ಅಂದರೆ ಅವ್ರು ಹೇಳುತ್ತೆ ಎಲ್ಲದನ್ನು ಒಂದೇ ಲೆಕ್ಕದಲ್ಲಿ ನೋಡೋಕ್ಕೆ ಹೋಗ್ತಾರೆ. ಅದಲ್ಲ. ಆ ವಸ್ತುಗಳು ನಾನಾ ಧರ್ಮಗಳಿವೆ, ಅದಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಹುಡುಕೋ ರೀತಿಯೇ ಬೇರೆ. ಅದು ಇತ್ಯಾಹು ಕೇಚಿದ ಅಜ್ಞಾನ. ಕೆಲವು ಪದಾರ್ಥ ರುಚಿ ಇದೆಯಲ್ಲೋ ನೋಡಿ ಅಂತ ಕೇಳ್ತಾರೆ. ಅದು ಟೆಸ್ಟ್ ಏನು ಮಾಡಬೇಕು? ಅದಕ್ಕೆ ಎಷ್ಟು ಲೆಕ್ಕಗಳು ಯಾರು ಕರ್ಕೊಂಡ್ರೂ ಪ್ರಯೋಜನ ಇಲ್ಲ. ನಾಲೆ ಹೈಯೆಸ್ಟ್ ಅಥಾರಿಟಿ ನಾಲ್ಗೆನೇ. ಅದು ರಸನೇಂದ್ರಿಯನೇ ನೋಡಬೇಕದು. ರೂಪಜ್ಞಾನ ಕಣ್ಣೇ ನೋಡಬೇಕು, ಶಬ್ದ ಕಿವಿನೇ ಕೇಳಬೇಕು. ಯಾರು ಮಾಡಿದ್ದಾನೆ
ಅದು ಬಿಟ್ಟು ಬೇರೆ ಎಷ್ಟು ಹಾಕಿ ಪ್ರೈಮ್ ಮಿನಿಸ್ಟರ್ ಶುರು ಅಷ್ಟೇ, ಪ್ರೆಸಿಡೆಂಟ್ ಎಲ್ಲರೂ ಇದು ಅಸೆಂಬ್ಲಿ ಕೂಡಿಸಿದ್ರು ಅಷ್ಟೇ, ಪಾರ್ಲಿಮೆಂಟ್ ಕೂಡಿಸಿದ್ರು ಅಷ್ಟೇ, ಬೆಲೆ ಇಲ್ಲ ಅದಕ್ಕೆ. ಏನಾಗಬೇಕು ಅದಕ್ಕೆ? ಏನದು ಯಾವ ಇಂದ್ರಿಯ ಬೇಕೋ ಆ ಇಂದ್ರಿಯಿಂದಲೇ ಪ್ರೂವ್ ಮಾಡಬೇಕು, ಹೊರತು ಬೇರೆ ಅಲ್ಲ. ಇತ್ಯಾಹು ಕೇಚಿದ ಅಜ್ಞಾನ ಕೆಲವು ಹೇಳ್ತಾರಲ್ಲ, ಅದು ತಿಳುವಳಿಕೆ ಇಲ್ಲದವ್ರು ಹೇಳ್ತಾರೆ ಅಂತ ಹೇಳಿಬಿಟ್ಟು. ತತ್ರಾಹು ಸೂಕ್ಷ್ಮದರ್ಶಿನ, ಸೂಕ್ಷ್ಮದರ್ಶಿಗಳು ಹೇಳ್ತಾರೆ, ಸತ್ಯಂ ಭೇದಸ್ತು ವಸ್ತೂನಾಂ ಸ್ವರೂಪಂ ನಾತ್ರ ಸಂಶಯ. ಪ್ರತಿಯೊಂದು ವಸ್ತುವಿನ ಭೇದ ಅಂದರೆ ಬೇರೆ ವಸ್ತುಗಳಿಂದ ಭಿನ್ನವಾಗಿರಬೇಕೆ ಅನ್ನೋದು ಅದರದ್ದೇ ಗುಣ ಹೊರತು ಬೇರೆ ಅಲ್ಲ. ತಸ್ಮಾತ್ ವಸ್ತು ವಿನಾಶೇತು ತದ್ಭೇದೋ ನಾಸ್ತಿ ಕುತ್ರಚಿತ್. ಸೊ ವಸ್ತು ಆದಮೇಲೆ ಭೇದ ಇಲ್ಲ, ಆದರೆ ಭೇದ ಇದ್ಮೇಲೆ ವಸ್ತು ತಕ್ಷಣ ಭೇದ ಬಂದೇ ಬಿಡುತ್ತೆ. ಭೇದ ಸುಮ್ಮನೆ ಬರೋದಿಲ್ಲ, ಹೇಗೆ ಬರುತ್ತದು? ಭೇದ ಅನ್ನೋ ಪದಾರ್ಥ ಏನಲ್ಲ, ಅದು ಪ್ರತ್ಯೇಕ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದ್ರಲ್ಲಿ ಇರಬೇಕದು? ವಸ್ತು ಬಂದ ತಕ್ಷಣ ಬಂದುಬಿಡುತ್ತೆ ಅಷ್ಟೇ. ಅವಿನಷ್ಟಸ್ಯ ತಸ್ಮಾತ್ತು ಭೇದೋ ಅಸ್ತೇವ ಸ್ವರೂಪ. ಭೇದ ಸ್ವರೂಪದಲ್ಲಿದೆ, ಹೇಳೋದಕ್ಕೆ ತೋರಿಸ್ಬೇಕು ಅಷ್ಟೇ ಹೊರತು ನಾವು ಅದು ಇಲ್ಲ ಅಂತ ಹೇಳಬಾರ್ದು. ಇವತ್ತು ಲೈಟ್ ಆರಿಸಿ ಲೈಟ್ ಹೋಗಿಬಿಡ್ತು, ವಸ್ತುಗಳು ಕಾಣೋದಿಲ್ಲ ಅನ್ನಬೇಕು. ಏನನ್ನು ಕೊಡೋದು? ಇಲ್ಲ ಅನ್ನಬಾರ್ದು. ಭೇದ ಇದೆ, ಭೇದ ಗೊತ್ತಾಗ್ತಾ ಇಲ್ಲ, ವಸ್ತು ಬಂದರೆ ಗೊತ್ತಾಗುತ್ತೆ ಅಷ್ಟೇ. ಆದರೆ ಹೋದಾಗೆಲ್ಲ ಲೈಟ್ ಆರಿಸಿದ್ರೆ ಹೋಯ್ತು, ಹಾಕಿದೋದು. ಎಂಥ ಸೃಷ್ಟಿ, ಅದ್ಭುತ ಸೃಷ್ಟಿ ಅಂತಾರೆ ಯಾರಾದರೂ ಕೂಡ. ಏನು ಸೃಷ್ಟಿ ಅಲ್ಲ, ಇರೋದು ಕಾಣಿಸ್ತು ಅಂತಾರೆ ಹೊರತು ಸೃಷ್ಟಿ ಅಂತ ಕರೆಯೋದಿಲ್ಲ. ಸೊ ಭೇದ ವ್ಯಕ್ತಿಗೆ ಅದು ಬೇಕೇ ಹೊರತು ವಸ್ತು, ಅರ್ಥ ಆಯ್ತಾ ಈಗ? ಭೇದ ತಿಳ್ಕೊಳ್ಳೋಕೆ ವಸ್ತು ಬೇಕೇ ಹೊರತು, ಆದರೆ ವಸ್ತು ಏನು ಕ್ರಿಯೇಟ್ ಆಗಲ್ಲ, ಭೇದ ಕ್ರಿಯೇಟ್ ಆಗೋದಿಲ್ಲ. ಉಪಾಧಿ ಬಂದಿತ್ತಲ್ಲ ಹಾಗೆ, ಉಪಾಧಿಗೆ ಏನು ಶಕ್ತಿ ಇದೆ? ಭೇದ ತೋರಿಸೋ ಶಕ್ತಿ ಇದೆ ಹೊರತು ಭೇದ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಅದೇ ರೀತಿಯೇ ವಸ್ತು ಇಲ್ಲ ಅಂಬೋದೀಗ ಭೇದ ಗೊತ್ತಾಗದೆ ಕಾಣಾಗ್ತಾ ಇಲ್ಲ ಹೊರತು ದೊಡ್ಡ ತಕ್ಷಣ ಬಂದುಬಿಡುತ್ತಂತೆ, ಹೋಗೋದಿಲ್ಲ. ಅವಿನಷ್ಟಸ್ಯ ತಸ್ಮಾತ್, ಇಲ್ಲವರು ಏನಾಗ್ತಿತ್ತು, ಈ ಬೆಳಕಿಗೆ ಲೈಟ್ಗೆ ವಸ್ತು ಸೃಷ್ಟಿ ಮಾಡೋ ಶಕ್ತಿ ಇದೆ ಯಾರು ಹೇಳ್ತಾರಾ? ತಪ್ಪು ತಾನೆ? ಅಷ್ಟೇ ತಪ್ಪು ಇದು. ಯಾವ ತಪ್ಪು? ಉಪಾಧಿಯಿಂದ ಭೇದ ಸೃಷ್ಟಿ ಆಗತ್ತೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಅದು ಒಂದು ಅದನ್ನ ಗಟ್ಟಿ ಮಾಡ್ಕೊಬಿಟ್ರೆ ಒಂದು ಸಲ ಪಲ್ಟಿ ಹೊಡೆದು ಚೇಂಜ್ ಮಾಡೋಕ್ಕೆ ಬರೋದು. ಅವ್ರು ಹೇಳೋ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಹೇಳಿ, ಅದು ಸರ್ ಅದು ಒಂದೇ ಕಾನ್ಸೆಪ್ಟ್. ಕಾನ್ಸೆಪ್ಟನ್ನು ಕಲಿಸಿದರೆ ಎಂದೂ ಮರೆಯೋದಿಲ್ಲ. ಶಬ್ದ ಕಲಿಸಿದ್ರೆ ಮರ್ತೋಗ್ಬಿಡೋದು, ಗೊತ್ತಾಯ್ತಾ? ಶಬ್ದ ಯಾವಾಗಲೂ ಮರೆಯೋ ಚಾನ್ಸ್ ಜಾಸ್ತಿ. ಶಬ್ದ ಹೇಳ್ಕೊಡೋದೇ ಜಾಸ್ತಿ ಆದ್ದರಿಂದ ಆಮೇಲೆ ದೊಡ್ಡ ಕನ್ಫ್ಯೂಷನ್ ಶುರು ಆಗ್ಬಿಡೋದು. ಕಾನ್ಸೆಪ್ಟ್ ತಿಳಿದು ಅದು ಏನು ಮಾಡಿದ್ರು ಕೂಡ ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ. ಅದೇ ಕಾನ್ಸೆಪ್ಟ್ ಚೇಂಜ್ ಆಗೋದಿಲ್ಲ, ವರ್ಡ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಅಲ್ಲಿ ಬರೀ ವರ್ಡ್ಸ್ ಚೇಂಜ್ ಮಾಡ್ತಾರೆ, ಕಾನ್ಸೆಪ್ಟ್ ಇರೋದೇ ಇಲ್ಲ. ಏನು ಬಂತೀಗ? ಅದಕ್ಕೆ ದೇವ್ರ ಬಗ್ಗೆ ಮಾತಾಡೋರು ದೇವ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಫಸ್ಟ್. ದೇವರು ಅಂತ ತಕ್ಷಣ ವ್ಯಾಪ್ತ ಅಂತ ಬರಬೇಕು, ಸರ್ವಜ್ಞ ಅಂತ ಅದು ದೇವ್ರ ಕಾನ್ಸೆಪ್ಟ್. GOD ಸ್ಪೆಲ್ಲಿಂಗ್ ಹೇಳ್ತಾ ಕೊಡಬಾರ್ದು. ಸ್ಪೆಲ್ಲಿಂಗ್ ದೇವರಲ್ಲ, ಸ್ಪೆಲ್ಲಿಂಗ್ ದೇವ್ರ ತಿಳ್ಸೋಕೆ ಒಂದು ಪದ ಅಷ್ಟೇ. ಅರ್ಥ ಆಯ್ತಾ? ಈಗ ಅನ್ನ, ಊಟ ಅನ್ನೋದು ಪದ. ಬರೀ ಏನು ಊಟ ಮಾಡ್ತಾರೆ ಅವನೀಗ? ಬರೀ ಪದಾರ್ಥಗಳೇ ಎಲ್ಲ ಸೇರಿಬಿಟ್ಟು ಊಟ ಹೇಗಾಗುತ್ತೆ, ಹಾಗೆ ದೇವ್ ಕಾನ್ಸೆಪ್ಟ್ ಆಫ್ ಗಾಡ್ ಇದೆಯಲ್ಲ, ಅರ್ಥ ಆದರೆ ಅನ್ಯಾಯ ಮಾಡೋಕ್ಕೆ ಬರೋದಿಲ್ಲ. ಶಬ್ದ ಗೊತ್ತಿದ್ರೆ ಶಬ್ದ ಮುಚ್ಚಿಬಿಡೋದು ಬೇಕಾದ್ರೆ, ಅದನ್ನ ತಿಳ್ಕೊಬೇಕು. ನಾಳೆ ಅದು